ಹಾಯ್ ನಮಸ್ಕಾರ ರೀ. ನಾವಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹತ್ತರಿಕ್ಕಿ ಅಥವಾ ಅಕ್ಕರಿಕ್ಕಿ ಸೊಪ್ಪು ಅಂತೀವಿ. ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಟೈಮಲ್ಲಿ ತುಂಬಾ ಸಿಗುತ್ತೆ. ಬಿಸಿ ಬಿಸಿ ರೊಟ್ಟಿಗೆ ಸೂಪರ್ ಆಗಿರುತ್ತೆ. ಇದನ್ನು ನಾವು ಎರಡು ಥರ ಮಾಡ್ತೀವಿ. ಒಂದು ಹಸಿ ಸೊಪ್ಪನ್ನ ರೊಟ್ಟಿಗೆ ಈ ಥರ ಕಲಸಿನೂ ಮಾಡ್ತೀವಿ. ಇನ್ನೊಂದು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ತಿಂತೀವಿ. ಮೊದಲಿಗೆ ನಾವು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಆಮೇಲೆ ಈ ವಿಡಿಯೋನ ಪೂರ್ತಿ ನೋಡಿ. ಎರಡು ಥರ ಮಾಡಿದ್ದೀವಿ. ಈಗ ಹಸಿ ಸೊಪ್ಪು ಇರೋದನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ, ಮತ್ತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ, ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ ನೋಡಿ. ಈ ಥರ ತೊಳೆದು ಕಟ್ ಮಾಡಿದೆ. ಈಗ ಹಂಚಿಟ್ಟಿದ್ದೀನಿ. ಸ್ವಲ್ಪ ಒಂದೆರಡು ಚಮಚ ಎಣ್ಣೆ ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಆಗಲಿದು. ತುಂಬಾ ಚೆನ್ನಾಗಿರುತ್ತೆ ಇದು. ಕಹಿ ಬರಲ್ಲ, ಏನು ಅನಿಸಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಸೊಪ್ಪು ಹಾಕ್ಬಿಡೋಣ. ತುಂಬ ಸರಳವಾಗಿ ಮಾಡ್ಕೋಬೋದು ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ, ಸೊಪ್ಪು ಮತ್ತು ಈರುಳ್ಳಿ ಎರಡು. ಇವಾಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಸೂಪರ್ ಆಗಿರುತ್ತೆ. ಯಾರು ಸೊಪ್ಪು ತಿನ್ನಲ್ಲ, ನಮ್ಗೆ ಹಸಿ ಸೊಪ್ಪು ಇಷ್ಟ ಆಗಲ್ಲ ಅಂದವರು ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಏನು ಅಂದರೆ ರೊಟ್ಟಿ ಜೊತೆ ಹಸಿ ಸೊಪ್ಪನ್ನೇ ತಿನ್ನೋದು ಜಾಸ್ತಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಬೇಕು, ಜಾಸ್ತಿ ಉಪ್ಪು ಹಿಡಿಯಲ್ಲ ಇದು. ಮತ್ತು ಅಚ್ಚ ಖಾರದ ಪುಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಚ್ಚ ಖಾರದ ಪುಡಿ. ಸ್ಟವ್ ಆಫ್ ಮಾಡಿ ಉಪ್ಪು ಖಾರ ಹಾಕಬೇಕು, ಇಲ್ಲಾಂದರೆ ಘಾಟ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ಇಲ್ಲ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು. ಬಟ್ ಖಾರ ಆದರೆ ಎಲ್ಲ ಸೊಪ್ಪಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗಾಗಿ ನಾನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಈಗ ರೆಡಿ ಆಯ್ತು ನೋಡಿ. ಇದು ಫ್ರೈ ಮಾಡಿರೋದು ಅಕ್ಕರಿಕ್ಕಿ ಸೊಪ್ಪು. ಈ ರೊಟ್ಟಿಗೆ ಸಖತ್ತಾಗಿರುತ್ತೆ. ನಮಗೆ ಅಂತೂ ಏನು ಬೇಡಪ್ಪ, ಈ ರೊಟ್ಟಿ ಅಕ್ಕರಿಕ್ಕಿ ಸೊಪ್ಪಿದ್ರೆ ಆಗೋಯ್ತು. ಮತ್ತು ಇನ್ನೊಂದು ಹಸಿ ಸೊಪ್ಪನ್ನ ಮಿಕ್ಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಹುಚ್ಚಳ ಪುಡಿ ಅಥವಾ ಗುರಳ್ ಪುಡಿ, ಹಸಿ ಈರುಳ್ಳಿ ಮತ್ತು ಅಷ್ಟೇ ಹಾಕೋದು. ಸ್ವಲ್ಪ ಎಣ್ಣೆ ಬೇಕು, ಒಂದು ಟೀ ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಿದು ನೋಡಿ. ಇದನ್ನು ಅಷ್ಟೇ ಸೊಪ್ಪು ಕಟ್ ಮಾಡೋಣ ತೊಳೆದು. ಈಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಇದನ್ನು ಹಾಕ್ಕೊಳ್ಳೋಣ ಅದರಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಿಡಿಯಲ್ಲ ಸೊಪ್ಪು ಮಾತ್ರ, ಯಾವುದೇ ಸೊಪ್ಪು ಆಗಲಿ ಅಷ್ಟೇ. ಈ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ಇದು ಹುಚ್ಚಳ ಪುಡಿ ಅಥವಾ ಸಣ್ಣ ಗುರಳ್ ಪುಡಿ ಅಂತೀವಲ್ಲ, ಅದು ಸಪ್ಪಂದಿದು. ಈ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಈಗ ಮಿಕ್ಸ್ ಮಾಡೋಣ. ಉಪ್ಪು ಅದೆಲ್ಲ ಚೆನ್ನಾಗಿ ಸೊಪ್ಪಿಗೆ ಮಿಕ್ಸ್ ಆಗಬೇಕದು. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ. ಎಣ್ಣೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ರೆಡಿಯಾಗಿದೆ ಇದು ಹಸಿ ಸೊಪ್ಪು. ಈಗ ರೊಟ್ಟಿಗೆ ಹಾಕ್ಕೊಳ್ಳೋಣ. ರೊಟ್ಟಿ ಅಕ್ಕರಿಕ್ಕಿ ಸೊಪ್ಪು ಸಖತ್ತಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.